ಚಾಲೆಂಜಸ್. ಚಾಲೆಂಜಸ್ಸನ್ನು ನಾವು ಆಗಾಗ ಜೀವನದಲ್ಲಿ ಅನುಭವಿಸ್ತಾನೆ ಇರ್ತೇವೆ, ಫೇಸ್ ಮಾಡ್ತಾನೆ ಇರ್ತೇವೆ. ಈ ಚಾಲೆಂಜಸ್ ಹೇಳುವಂಥದ್ದು ಒಂದು ಅವಿಭಾಜ್ಯ ಅಂಗ. ಅದೇ ನಿಟ್ಟಿನಲ್ಲಿ ನಾವು ನಮ್ಮ ಸ್ಟಡೀಸಲ್ಲೂ ಕೂಡ, ನಮ್ಮ ಓದಿನಲ್ಲೂ ಸಹ ಈ ಚಾಲೆಂಜನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಹೇಗಿರ್ಬೋದು, ಖಂಡಿತವಾಗಿ ನಾವು ಸಕ್ಸಸ್ಸನ್ನು ಸಾಧಿಸ್ಬೋದು. ಅದು ಯಾಕೆ ಅಂತ ಹೇಳ್ತೇನೆ. ಇತ್ತೀಚೆಗೆ ನಾನು 21 ದಿನಗಳ ಚಾಲೆಂಜ್ ಅಂತ ವಿ ಹ್ಯಾಡ್ ಸ್ಟಾರ್ಟೆಡ್ ಇಟ್, ಅಭಿಜ್ಞಾ ಲಾ ಸಿರೀಸ್ ಗ್ರೂಪಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸಿಂಪಲ್, ಬೆಳಗ್ಗೆ 5 ಗಂಟೆಗೆ ಏಳುವಂಥ ಒಂದು ಚಾಲೆಂಜ್. ಸೊ ಇದು ಸತತವಾಗಿ 21 ದಿನಗಳ ಕಾಲ ನಾವು 5 ಗಂಟೆಗೆ ಹೇಳ್ತಾ ಹೋದರೆ ಅದೇ ಒಂದು ನಮ್ಮ ಪ್ರಾಕ್ಟೀಸ್ ಆಗುತ್ತೆ. ಸೊ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಒಳ್ಳೆ ರೀತಿಯ ಒಂದು ರಿಸಲ್ಟನ್ನು ಕೂಡ ಕಂಡ್ರು. ಸೊ ಅದೇ ಒಂದು ಮಾಡೆಲ್ನ ಇಟ್ಕೊಂಡು ನಾವು ಈಗ 48 ದಿನಗಳ ಚಾಲೆಂಜ್ ಅಂತ ಪ್ರಾರಂಭ ಮಾಡ್ತಿದ್ದೇವೆ, ಸಂಪೂರ್ಣವಾಗಿ ಸ್ಟಡಿ ಓರಿಯೆಂಟೆಡ್. ಈ ಸ್ಟಡಿ ಓರಿಯೆಂಟೆಡ್ ಅಂದರೆ ಹೇಗಿರುತ್ತೆ ಅಂದರೆ, ಪ್ರತಿದಿನ ಒಂದು ಸೆಕ್ಷನನ್ನು ನೀಡ್ತೇವೆ, ನೀವು ಆ ಸೆಕ್ಷನನ್ನು ಓದಿ ನೋಟ್ಸ್ ಮಾಡಿಕೊಟ್ರೆ ಸಾಕಾಗತ್ತೆ. ಅದನ್ನೇ ನೀವು ಆ ಒಂದು ಪ್ರತಿ ಸೆಕ್ಷನನ್ನು ಕೂಡ 48 ದಿನಗಳ ಕಾಲ ನೀವು ಓದ್ತಾ ಹೋದಾಗ ನಿಮ್ಮಲ್ಲೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಕಾಂಪಿಟೇಟಿವ್ನೆಸ್ ಬರುತ್ತೆ, ಹಾಗೆ ಒಂದು ಎಲ್ಲರೂ ಓದ್ತಿದ್ದಾರೆ ನಾವು ಓದಬೇಕು ಹೇಳುವಂಥ ಒಂದು ಹುಮ್ಮಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ 48 ಡೇಸ್ ಚಾಲೆಂಜನ್ನು ಜಾಯಿನ್ ಆಗಿ. ಇದಕ್ಕೆ ಯಾವುದೇ ರೀತಿಯ ಶುಲ್ಕವಿಲ್ಲ. ನೀವು ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ, ಟಾರ್ಗೆಟ್ ಜುಡಿಷರಿ 2024 ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ನೀವು ಜಾಯಿನ್ ಆದರೆ ಆಯಿತು. ಅದರಲ್ಲಿ ಪ್ರತಿದಿನ ಯಾವ ಸೆಕ್ಷನನ್ನು ನೀವು ಓದಬೇಕು ಹೇಳುವಂಥ ಒಂದು ನಿಮಗೆ ಚಾಲೆಂಜನ್ನು ನೀಡಲಿಕ್ಕಾಗತ್ತೆ. ನೀವು ನಿಮ್ಮ ಟೈಮ್ಗೆ ತಕ್ಕನಾಗೆ ನೀವು ಅದನ್ನು ಓದ್ಕೊಳ್ತಾ ಹೋದರೆ ಸಾಕಾಗತ್ತೆ.